welcome back to my class. In today's class we are going to teach you three questions summary in Kannada for 9th standard students presented by Kaviraj Rigi. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 9ನೇ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂತ 3ನೇ ಪಾಠ 3 ಕ್ವೆಶ್ಚನ್ಸ್ ಅನ್ನೋ ಒಂದು ಪಾಠದ ಒಂದು ಸಾರಾಂಶವನ್ನ ಕಲಿಯೋಣ. ಈಗಾಗಲೇ ಹಿಂದಿನ ಒಂದು ವಿಡಿಯೋಗಳಲ್ಲಿ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಸೊ 3 ಕ್ವೆಶ್ಚನ್ಸ್ ಅಂದ್ರೆ ಏನು? 3 ಪ್ರಶ್ನೆಗಳು. ಸೊ ಈ 3 ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಪಾಠದ ಬಗ್ಗೆ ಸಾರಾಂಶವನ್ನು ಕಲಿಯೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. 3 questions is a lesson written by Count Leo Tolstoy. ಸೊ ಈ 3 questions ಅನ್ನ ಪಾಠವನ್ನ ಬರೆದವರು ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿದ್ದಾರೆ. ನೋಡೋಣ, ಈಗ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇನ್ ದಿಸ್ ಲೆಸನ್ ಅ ಕಿಂಗ್ ಹ್ಯಾಸ್ 3 questions and he is seeking answers to them. ಸೊ ಈ ಒಂದು ಪಾಠದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ 3 ಪ್ರಶ್ನೆಗಳ ಉತ್ತರ ಬೇಕಾಗಿತ್ತು. 3 ಪ್ರಶ್ನೆಗಳು ಆತನ ಹತ್ರ. ಆ 3 ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಬೇಕಂತ ತುಂಬಾನೇ ಪ್ರಯತ್ನ ಪಡ್ತಿದ್ದನು. ವಾಟ್ ಆರ್ ದ ಕ್ವಶನ್ಸ್? ಸೊ ಆ ಪ್ರಶ್ನೆಗಳು ಯಾವುವು? ಈ ಚಿತ್ರದಲ್ಲಿ ಕಾಣ್ತಿದೀವಲ್ಲ, ಈ ರಾಜನಿಗೆ 3 ಕ್ವಶನ್ಸ್ ಇದ್ದು 3 ಕ್ವಶನ್ ಆನ್ಸರ್ ಬೇಕಾಗಿತ್ತು. ಸೊ ಆ 3 ಕ್ವಶನ್ಸ್ ಯಾವ್ಯಾವು ನೋಡೋಣ. ಈಗ ಕ್ವಶನ್ ನಂಬರ್ 1, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಅಂದ್ರೆ ನಾವು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕಂದ್ರೆ ಸರಿಯಾದ ಸಮಯ ಯಾವುದು? ಸೊ ವಾಟ್ ಈಸ್ ದ ಗುಡ್ ಟೈಮ್ ಅಂತ ಅರ್ಥ ಗೊತ್ತಾಯ್ತಲ್ಲ. 1ನೇ ಕ್ವಶನ್, ವಾಟ್ ಈಸ್ ದ ಗುಡ್ ಟೈಮ್ ಅಂತ. ಸೆಕೆಂಡ್ ಕ್ವಶನ್, ಹೂ ಶುಡ್ ಅ ಕಿಂಗ್ ಲಿಸನ್ ಟು? ಲಿಸನ್ ಅಂದ್ರೇನು? ಕೇಳಿಸಿಕೊಳ್ಳು. ಸೊ ರಾಜ ಯಾರ ಮಾತನ್ನ ಕೇಳಬೇಕು ಅಂದ್ರೆ ಯಾರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಅರ್ಥ. ಯಾರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಥವಾ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ. ಥರ್ಡ್ ಕ್ವಶನ್, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ? ರಾಜನು ಮಾಡಬೇಕಾದ ಕೆಲಸ ಯಾವುದು? ಅಂದ್ರೆ ಪ್ರಥಮ ಆದ್ಯತೆಯಲ್ಲಿ ಫಸ್ಟ್ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಟಾಸ್ಕ್ ಯಾವುದು ಅಂತ ಗೊತ್ತಾಯ್ತಲ್ಲ ಮಕ್ಕಳೇ. ಇಲ್ಲಿ 3 ಪ್ರಶ್ನೆಗಳಿದ್ದು. ಒಂದು, ಬೆಸ್ಟ್ ಟೈಮ್ ಯಾವುದು? ಎರಡನೇದು, ಬೆಸ್ಟ್ ಪರ್ಸನ್ ಯಾರು? ಮೂರನೇದು, ಬೆಸ್ಟ್ ವರ್ಕ್ ಯಾವುದು ಅಂತ. ನಾನು ಶಾರ್ಟ್ ಆಗಿ ಹೇಳಿದಾಗ ಇದು ಅರ್ಥ ಆಗುತ್ತೆ, ಹೌದಲ್ವಾ? ನೋಡೋಣ ಈಗ ಮುಂದೆ. ದ ಕಿಂಗ್ ಥಾಟ್ ದ್ಯಾಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ಸೊ ರಾಜನಿಗೆ ಏನೋ ಒಂದು ನಂಬಿಕೆ ಬಂದಿತ್ತಂದ್ರೆ ಈ 3 ಪ್ರಶ್ನೆಗಳ ಅರ್ಥ ನನಗೆ ಗೊತ್ತಾದರೆ ನಾನು ಕೊನೆವರೆಗೂ ರಾಜನಾಗಿ ಉಳಿಬಹುದು ಅಂತ ಅವನಿಗೆ ಒಂದು ನಂಬಿಕೆ ಬಂದಿತ್ತು. ಅಂದ್ರೆ ಅವನಿಗೆ ಯಾರೋ ಆ ಥರ ತಲೆಯಲ್ಲಿ ವಿಷಯವನ್ನ ತುರುಕಿದ್ರು. ಏನಂತ? ಈ 3 ಪ್ರಶ್ನೆ ಉತ್ತರ ನಿನಗೆ ಸಿಕ್ಕು ಅಂದ್ರೆ ನೀನು ರಾಜನಾಗಿ ಇರ್ತೀಯ ಕೊನೆ ತನಕ ಅಂತ ಹೇಳಿದ್ರು. ಸೊ ಅದಕ್ಕೆ ರಾಜ ಏನ್ ಮಾಡ್ತಾನೆ ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಪಡೆಯೋ ಸಲುವಾಗಿ ತುಂಬಾನೇ ಕಷ್ಟಪಡ್ತಾನೆ. ಸೊ ಏನೇನು ಕಷ್ಟಪಡ್ತಾನೆ, ಯಾವ ಥರ ಅವನಿಗೆ ಉತ್ತರಗಳು ಸಿಗುತ್ತೆ, ಯಾವ ಉತ್ತರ ಆತನಿಗೆ ಇಷ್ಟ ಆಗುತ್ತೆ ಅನ್ನೋದು ಈಗ ನಾವು ನೋಡೋಣ ನೆಕ್ಸ್ಟ್. ಸೊ ಕಿಂಗ್ ಸೆಂಡ್ ಹಿಸ್ ಮೆಸೆಂಜರ್ಸ್ ಥ್ರೂಔಟ್ ಹಿಸ್ ಕಿಂಗ್ಡಮ್ ಟು ಗೆಟ್ ಆನ್ಸರ್ಸ್. ಇಲ್ಲಿ ಮೆಸೆಂಜರ್ಸ್ ಅಂದ್ರೆ ಮಾಹಿತಿ ದೂತರು, ಅಂದ್ರೆ ರಾಜನ ಆಸ್ಥಾನದಾಗ ಇರ್ತಕ್ಕಂಥ ಮಾಹಿತಿ ಕಳಿಸೋರು, ಮಾಹಿತಿ ದೂತರು ಅಂತ. ಸೊ ರಾಜ ಏನ್ ಮಾಡ್ತಾನೆ ಅಂದ್ರೆ ಅವನ ಆಸ್ಥಾನದಲ್ಲಿ ಇರ್ತಕ್ಕಂಥ ಮೆಸೆಂಜರ್ಸ್ ಅನ್ನ, ಮಾಹಿತಿ ದೂತರನ್ನ ತನ್ನ ಸಾಮ್ರಾಜ್ಯದ ಎಲ್ಲ ಕಡೆಗೂ ಕಳಿಸ್ತಾನೆ. ಎದು ಕಳಿಸ್ತಾನೆ? ಆ 3 ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. Those who brings answers will be awarded with a large sum. ಸೊ ಯಾರು 3 ಪ್ರಶ್ನೆಗಳಿಗೆ ಉತ್ತರವನ್ನು ತರ್ತಾರೋ ಅವರಿಗೆ ಸಾಕಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದ. ಸೊ ಒಂದು ಕಾಣಿಕೆಯಾಗಿ ಕೊಡ್ತೀನಿ ಅಂತ ಹೇಳಿದ್ದ. ಈಗ ಎಲ್ಲರಿಗೂ ಒಂದು ಸಹಜವಾಗಿ ಏನಾಗುತ್ತೆ ಅಂದ್ರೆ ಆ ಒಂದು ದುಡ್ಡಿನ ಆಸೆಗಾಗಿ, ರಾಜ ಏನೋ ಕೊಡಬಹುದು ಅನ್ನೋ ಆಸೆಗಾಗಿ ಎಲ್ಲರೂ ಕೂಡ ಆ ಒಂದು ಪ್ರಯತ್ನವನ್ನ ಸ್ಟಾರ್ಟ್ ಮಾಡ್ತಾರೆ. Many wise men came to the king, but they all answered his questions differently. ಸೊ ಇದೆಲ್ಲ ಸುದ್ದಿ ಎಲ್ಲ ಇಡೀ ಸಾಮ್ರಾಜ್ಯ ತುಂಬ ಎಲ್ಲ ಕಡೆ ಹೋದ್ಮೇಲೆ ಅಲ್ಲಿ ಜನ ಏನ್ ಮಾಡ್ತಾರೆ, ಕೆಲವೆಲ್ಲ ಜಾಣರು, ಪಂಡಿತರು, ಕೆಲವರು ತಿಳುವಳಿಕೆ ಉಳ್ಳವರು, ಎಜುಕೇಟೆಡ್ ಇದ್ದವರು, ಸಾಕಷ್ಟು ಜನ ಏನ್ ಮಾಡ್ತಾರ, ಒಳ್ಳೆಯ ಒಂದು ಪಂಡಿತರು ಆಶ್ರಮಕ್ಕೆ ಬರ್ತಾರೆ, ಬಂದು ಆ ರಾಜನ ಪ್ರಶ್ನೆಯನ್ನು ಕೇಳ್ಕೊತಾರೆ, ಅದಕ್ಕೆ ತಮ್ಮದೇ ಆದ ಒಂದು ಅಭಿಪ್ರಾಯದಲ್ಲಿ ಉತ್ತರವನ್ನ ಕೊಡ್ತಾರೆ. ಹೀಗಾಗಿ ಬಂದವರೆಲ್ಲ ಬೇರೆ ಬೇರೆ ಉತ್ತರ ಕೊಟ್ರು. ಆ 3 ಪ್ರಶ್ನೆಗಳಿಗೆ ಒಬ್ಬೊಬ್ಬರು ಒಂದೊಂದರ ಉತ್ತರ ಕೊಟ್ರು. ಹೀಗಾಗಿ ಏನಾಗುತ್ತೆ ಅಂದ್ರೆ ರಾಜನಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಏನೇನು ಆನ್ಸರ್ ಕೊಟ್ರು ಬೇರೆ ಬೇರೆ ಜನ? ಆನ್ಸರ್ಸ್ ಟು ದಿ ಫಸ್ಟ್ ಕ್ವಶನ್ ಸಮ್ ಸೈಡ್. ಈಗ ನೋಡಿ, ಫಸ್ಟ್ ಕ್ವಶನ್ಗೆ ಅಲ್ಲಿ ಬಂದಂಥ ಆಶ್ರಮದಲ್ಲಿ ಬಂದಂಥ ಪಂಡಿತರು ಅಥವಾ ಜಾಣವರು ಯಾವ ಥರ ಉತ್ತರ ಕೊಟ್ಟರು? ಫಸ್ಟ್ ಕ್ವಶನ್ ಏನು ಗೊತ್ತಲ್ವಾ ನಿಮಗೆ? ಬೆಸ್ಟ್ ಟೈಮ್. ನೋಡೋಣ ಏನು ಉತ್ತರ ಕೊಡ್ತಾರೆ. ದ ಕಿಂಗ್ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ ಅಂತ ಒಬ್ರು ಹೇಳ್ತಾರೆ. ಏನ್ ಹೇಳ್ತಾರೆ? ರಾಜನಾದವನು ಏನು ಬೇಕಂದ್ರೆ ಒಂದು ಟೈಮ್ ಟೇಬಲ್ ಅನ್ನ ಮಾಡಬೇಕು, ಒಂದು ವೇಳಾಪಟ್ಟಿ ಮಾಡ್ಕೋಬೇಕು. ಆ ವೇಳಾಪಟ್ಟಿ ಪ್ರಕಾರವೇ ಸ್ಟ್ರಿಕ್ಟ್ ಆಗಿ
ಕೆಲಸವನ್ನ ಮಾಡಬೇಕು. ಆ ವೇಳಾಪಟ್ಟಿ ಒಳಗೆ ಯಾವ್ಯಾವ ಟೈಮಲ್ಲಿ ಏನು ಮಾಡ್ಬೇಕಂತ ಬರ್ದಿರ್ತೋ ಅದನ್ನೇ ಮಾಡಬೇಕು ಅಂತ ಕೆಲವು ಪಂಡಿತರು ಹೇಳಿದ್ರು. ಸೊ ಮತ್ತೇನು ಹೇಳಿದ್ರು, ಅದರ್ಸ್ ಸೆಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ದ ರೈಟ್ ಟೈಮ್ ಇನ್ ಅಡ್ವಾನ್ಸ್. ಇನ್ನು ಕೆಲವರು ಹೇಳ್ತಾರೆ ಅಡ್ವಾನ್ಸ್ ಆಗಿ ಇದೇ ಟೈಮ್ ಒಳ್ಳೆಯದು ಇದೇ ಟೈಮ್ ಕೆಟ್ಟದು ಅಂತ ಹೇಳಕ್ಕಾಗೋದಿಲ್ಲ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸೆಸರಿ ಅಟ್ ದಟ್ ಟೈಮ್. ಅದಕ್ಕೆ ರಾಜ ಏನು ಮಾಡ್ಬೇಕಂದ್ರೆ ಯಾವ ವೇಳೆಯಲ್ಲಿ ಯಾವ ಕೆಲಸ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕನ್ನೋದು ತಿಳ್ಕೊಬೇಕಾಗುತ್ತೆ. ಸೊ ಅಡ್ವಾನ್ಸ್ ಆಗಿ ಟೈಮ್ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಯಾವ್ದು ನೆಸೆಸರಿ ಇರುತ್ತೆ, ಯಾವ್ದು ಅನಿವಾರ್ಯ ಇರುತ್ತೆ ಆ ಕೆಲಸವನ್ನ ಮಾಡ್ಬೋದು ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಏನು ಹೇಳ್ತಾರೆ, yet others said that the king needed a council of wise men who would help him. ಕೆಲವರು ಏನು ಹೇಳ್ತಾರೆ, ರಾಜನಾದನು ತನ್ನದೇ ಆದಂಥ ಒಂದು ಜಾಣರ ಮಂತ್ರಿಗಳು ಇರಬೇಕು. ಅಂದರೆ ರಾಜನ ಸುತ್ತ ಒಂದು ಜಾಣರ ಒಂದು ಮಂತ್ರಿ ಮಂಡಲ ಇರಬೇಕು. ಆ ಮಂತ್ರಿಗಳು ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಇದು ಒಂದು ಸಲಹೆ ಕೊಟ್ಟರು. ಅಂದ್ರೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಇದು. ಮತ್ತೆ ಬಟ್ ದೆನ್ ಅದರ್ಸ್ ಸೆಡ್ ದ್ಯಾಟ್ ದೇರ್ ವೇರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ಇನ್ನು ಕೆಲವರು ಹೇಳ್ತಾರೆ ಯಾವ್ದು ಅರ್ಜೆಂಟ್ ಅದು ಮಾಡಬೇಕು, ಅದೇ ಟೈಮ್ ಅಂತ ಏನಿಲ್ಲ, ಅರ್ಜೆಂಟ್ ಇದು ಫಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ, ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ಮ್ಯಾಜಿಷಿಯನ್ಸ್. ಇನ್ನು ಕೆಲವರು ಹೇಳ್ತಾರೆ ಅಡ್ವಾನ್ಸ್ ಆಗಿ ಯಾರಿಗೂ ಗೆಸ್ ಮಾಡೋಕ್ಕಾಗೋದಿಲ್ಲ, ಅದು ಮಾಂತ್ರಿಕರ ಹತ್ರ ಹೋಗಬೇಕು. ಮ್ಯಾಜಿಷಿಯನ್ಸ್ ಅಂದರೆ ಮಾಂತ್ರಿಕರು, ಮ್ಯಾಜಿಕ್ ಮಾಡೋರು. ಸೊ ಮ್ಯಾಜಿಕ್ ಮಾಡೋರ ಹತ್ರ ಹೋಗಬೇಕು, ಅವಾಗ ನಿಮ್ಗದು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ಒಂದೇ ಪ್ರಶ್ನೆಗೆ ಈ ಥರ 5 ಉತ್ತರಗಳನ್ನ ಕೊಟ್ಟರು. ಹೀಗಾಗಿ ರಾಜನಿಗೆ ಏನಾಗುತ್ತೆ ಅಂದರೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ, ಯಾವ ಉತ್ತರ ಸರಿ ಯಾವ ಉತ್ತರ ತಪ್ಪು ಅಂತ ಗೊತ್ತಾಗಲಿಲ್ಲ. ಸೊ ಇದು ಮೊದಲನೇ ಪ್ರಶ್ನೆಯ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ನೋಡ್ರಿ. ಆನ್ಸರ್ ಟು ದಿ ಸೆಕೆಂಡ್ ಕ್ವಶನ್ ಸಮ್ ಸೈಡ್. ಸೊ ಎರಡನೇ ಪ್ರಶ್ನೆಗಳಿಗೆ ಅಲ್ಲಿ ಆಸ್ಥಾನಕ್ಕೆ ಬಂದಂಥ ಪಂಡಿತರು ಯಾವ ಉತ್ತರವನ್ನು ಕೊಡ್ತಾರೆ. ಎರಡನೇ ಕ್ವಶನ್ ಏನು, ಬೆಸ್ಟ್ ಪರ್ಸನ್ ಅಂತ, ಅದಲ್ವಾ, ಅಂದರೆ ಯಾರ ಒಂದು ಮಾತನ್ನು ಕೇಳಬೇಕು ಅಂತ ನೋಡೋಣ. ಈಗ ದ ಪೀಪಲ್ ಮೋಸ್ಟ್ ನೆಸೆಸರಿ ಟು ದ ಕಿಂಗ್ ವೇರ್ ಹಿಸ್ ಕೌನ್ಸಿಲರ್ಸ್. ಸೊ ರಾಜ ಯಾರ ಮಾತು ಕೇಳಬೇಕಂದ್ರೆ ಅವ್ರ ಕೌನ್ಸಿಲರ್ಸ್ ಮಾತನ್ನು ಕೇಳಬೇಕು. ಕೌನ್ಸಿಲರ್ಸ್ ಅಂದರೆ ಮಂತ್ರಿಗಳು, ಕೌನ್ಸಿಲರ್ಸ್ ಮಂತ್ರಿ ಮಂಡಲ ಅಂತ ಇರುತ್ತಲ್ಲ, ಅವ್ರ ಆಸ್ಥಾನದಾಗ ಆ ಮಂತ್ರಿಗಳ ಮಾತನ್ನ ಕೇಳಬೇಕು ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಅದರ್ಸ್ ಸೈಡ್ ಪ್ರೀಸ್ಟ್ಸ್ ಅಂದರೆ ಪೂಜಾರಿಗಳು, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಸಂತರು, ಪೂಜಾರಿಗಳು, ಅವ್ರ ಮಾತನ್ನ ಕೇಳಬೇಕು ಅಂತ ಹೇಳ್ತಾರೆ. ಅ ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್. ಇನ್ನು ಕೆಲವರು ಹೇಳ್ತಾರೆ ಡಾಕ್ಟರ್ ಮಾತು ಕೇಳಬೇಕು, ಒಳ್ಳೇದು ಅಂತ ಹೇಳ್ತಾರೆ. ನೋಡಿ ಉತ್ತರ ಎಷ್ಟು ಡಿಫ್ರೆಂಟ್ ಆಗಿ ಬರ್ತದೆ. ಕೆಲವರು ಏನು ಹೇಳ್ತಾರೆ ನಿಮ್ಮ ಮಂತ್ರಿ ಮಂಡಲದ ಮಾತು ಕೇಳಿ ಅಂತ ಹೇಳ್ತಾರೆ, ಕೆಲವರು ಪೂಜಾರಿಗಳ ಮಾತನ್ನ ಕೇಳಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವರು ವೈದ್ಯರ ಮಾತನ್ನ ಕೇಳಬೇಕಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಅಂಡ್ ಎಟ್ ಅದರ್ಸ್ ಸೆಡ್ ದ್ಯಾಟ್ ಹಿಸ್ ಸೋಲ್ಜರ್ಸ್ ವೇರ್ ದ ಮೋಸ್ಟ್ ನೆಸೆಸರಿ. ಇನ್ನು ಕೆಲವರು ಹೇಳ್ತಾರೆ ಸೈನಿಕರ ಮಾತನ್ನು ಕೇಳಬೇಕು, ನಿಮ್ಮ ಗಡಿಯನ್ನು ಕಾಯ್ತಕ್ಕಂಥ, ನಿಮ್ಮ ಸಾಮ್ರಾಜ್ಯವನ್ನು ಕಾಯ್ತಕ್ಕಂಥ ಈ ಸೈನಿಕರ ಮಾತನ್ನು ಕೇಳಬೇಕು, ಯಾಕಂದ್ರೆ ಅವರು ಬಹಳ ನೆಸೆಸರಿ ಆಗಿ ನಮ್ಮ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರು. ಸೊ ಏನಂತಂದ್ರೆ ರಾಜನಿಗೂ ಮತ್ತೆ ಕನ್ಫ್ಯೂಸ್ ಆಯಿತು. ಎರಡೇ ಪ್ರಶ್ನೆಗಳು ಕೂಡ ಸಾಕಷ್ಟು ಉತ್ತರಗಳು ಗೊತ್ತಾಯ್ತು. ಸೊ ಇದರ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗಲಿಲ್ಲ, ರಾಜನಿಗೆ ದಿಗ್ಭ್ರಮೆ ಆಯಿತು. ಸೊ ನೆಕ್ಸ್ಟ್ ಏನಾಗುತ್ತೆ, ಆನ್ಸರ್ಸ್ ಟು ದಿ ಥರ್ಡ್ ಕ್ವೆಶನ್ ಸಮ್ ಸೇಡ್. ಈಗ ಮತ್ತೆ ಮೂರನೇ ಪ್ರಶ್ನೆ ಕೇಳ್ತಾನೆ ರಾಜ. ಸೊ ರಾಜ ಮೂರನೇ ಪ್ರಶ್ನೆ ಕೇಳಿದಾಗ ಆ ಮೂರನೇ ಪ್ರಶ್ನೆಗೆ ಕೂಡ ಜನ ಬೇರೆ ಬೇರೆಯಾದ ಉತ್ತರವನ್ನ ಕೊಡ್ತಾರೆ. ಅಲ್ಲಿ ಬಂದಂತ ಒಂದು ವೈಸ್ ಮ್ಯಾನ್ಗಳು ಬೇರೆ ಬೇರೆ ಉತ್ತರವನ್ನ ಕೊಡ್ತಾರೆ. ಸೊ ಯಾವ್ಯಾವ ಉತ್ತರ ಕೊಡ್ತಾರೆ ನಿಮಗೆ ಫಸ್ಟ್ ಗೊತ್ತಾಗ. ಥರ್ಡ್ ಕ್ವಶನ್ ಯಾವುದು, ಗುಡ್ ವರ್ಕ್ ಅಂದ್ರೆ ಯಾವ ಕೆಲಸವನ್ನ ಮಾಡ್ಬೇಕು ಮೊದಲು ಅಂತ. ಒಬ್ರು ಹೇಳ್ತಾರೆ ಅಟ್ಯಾಕ್ ಅಂತ. ಅಟ್ಯಾಕ್ ಅಂದ್ರೆ ಏನು, ಆಕ್ರಮಣ ಮಾಡೋದು. ರಾಜ ಹೇಳೋಕೆ ಬೇರೆ ಒಂದು ಸಾಮ್ರಾಜ್ಯ ಮೇಲೆ ಆಕ್ರಮಣ ಮಾಡಿ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳೋದು, ಅಲ್ಲಿದು ಬಂಗಾರ, ಬೆಳ್ಳಿ, ವಜ್ರ, ವೈಡೂರು ಎಲ್ಲವನ್ನ ವಶಪಡಿಸ್ಕೊಳ್ಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಅದರ್ಸ್ ಚೂಸ್ ಫೈಟ್. ಕೆಲವರು ಹೇಳ್ತಾರೆ ಇಲ್ಲ ಯುದ್ಧ ಮಾಡಬೇಕು, ಯುದ್ಧ ಅಟ್ಯಾಕ್ ಮಾಡೋಕ್ಕಿಂತ ಯುದ್ಧ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದು ಮ್ಯಾಗಿಂದು ಇದು ಎರಡನೇದು ಅಟ್ಯಾಕ್. ಥರ್ಡ್ ಏನ್ ಹೇಳ್ತಾರೆ ಎಟ್ ಅದರ್ಸ್ ರಿಲಿಜಿಯಸ್ ವರ್ಸಿವ್. ಸೊ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ರಿಲಿಜಿಯಸ್ ಅಂದ್ರೆ ಧಾರ್ಮಿಕ, ವರ್ಷಿಪ್ ಅಂದ್ರೆ ಪೂಜೆ. ರಾಜ ಇದ್ದ ಏನ್ ಮಾಡ್ಬೇಕಂದ್ರೆ ಮೊದಲು ಮುಂಜಾನೆ ಎದ್ದು ಪೂಜಾ ಗೀಜಾ ಎಲ್ಲ ಮಾಡ್ಕೊತ ಹೋಗ್ಬೇಕು ಅಂತ ಹೇಳಿದ್ರು. ನೋಡಿ ಎಷ್ಟು ಉತ್ತರವನ್ನ ಡಿಫ್ರೆಂಟ್ ಆಗಿ ಕೊಡ್ತಾರೆ. At the answers to this to his questions were so different, the king was not satisfied. Satisfied ಅಂದ್ರೆ ತೃಪ್ತಿಯಾಗಲಿಲ್ಲ. ಸೊ ಈ ತರ ಬೇರೆ ಬೇರೆ ಪಂಡಿತರು ಬೇರೆ ಬೇರೆ ಯಾವ ಉತ್ತರವನ್ನು ಕೊಟ್ಟಾಗ ರಾಜನಿಗೆ ಯಾವ ಉತ್ತರ ಕೂಡ ಸಮಾಧಾನ ಅನಿಸಲಿಲ್ಲ, ಯಾವುದು ಕೂಡ ಸರಿ ಅನಿಸಲಿಲ್ಲ. ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಅ ಸರ್ಟನ್ ಹೆರ್ಮಿಟ್. ಸೊ ಅದಕ್ಕೆ ರಾಜನ ಡಿಸೈಡ್ ಮಾಡ್ತಾನೆ ಒಬ್ಬ ಸನ್ಯಾಸಿಯನ್ನ, ಒಬ್ಬ ಸ್ವಾಮಿಯನ್ನ ಭೇಟಿಯಾಗಬೇಕು. ಆ ಹೆರ್ಮಿಟಿಗೆ ಭೇಟಿ ಆದರೆ ಆತ ಸರಿಯಾದ ಉತ್ತರ ಕೊಡಬಹುದು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ಹೆರ್ಮಿಟ್ ಅಂದ್ರೆ ಏನು,
ಒಬ್ಬ ಸನ್ಯಾಸಿ ಅಂತ ಹೇಳ್ತೀವಿ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಜ್ಡಮ್. ಈ ಸಾಧು ಸಂತರು ಸನ್ಯಾಸಿಗಳು ಮುನಿಗಳ ಹತ್ರ ಒಳ್ಳೆಯವರು ಯೋಗವನ್ನ ಧ್ಯಾನವನ್ನ ಮಾಡ್ತಾರೆ, ಅವರು ಒಂದು ಸಿದ್ಧಿ ಅವ್ರ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಹೋದ್ರೆ ಅವ್ರು ಒಳ್ಳೆ ಜಾಣರು ಇರ್ತಾರೆ, ಉತ್ತರವನ್ನ ಕೊಡಬಹುದು ಅಂತ ರಾಜ ಏನ್ ಮಾಡ್ತಾನೆ, ಇವ್ರು ಯಾರಿಗೂ ನಮ್ಮ ಆಸ್ಥಾನ ಕರ್ಸೋದು ಬೇಡ, ಇವರಿಗೆಲ್ಲ ವಾಪಸ್ ಕಳಿಸಿಬಿಡು ಅಂತ ಅಲ್ಲಿದ್ದವ್ರೆಲ್ಲ ವಾಪಸ್ ಕಳಿಸ್ತಾನೆ. ವಾಪಸ್ ಕಳಿಸಿ ಒಬ್ಬ ಹೆರ್ಮಿಟ್ ನನ್ನ ಭೇಟಿಯಾಗಬೇಕಂತ ಡಿಸೈಡ್ ಮಾಡ್ತಾರೆ. ಸೊ ರಾಜ ಹೆರ್ಮಿಟ್ ಅನ್ನ ಯಾಕೆ ಭೇಟಿಯಾಗಿ ಡಿಸೈಡ್ ಮಾಡ್ತಾರೆ ಅಂದ್ರೆ ಆ 3 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿರುತ್ತೆ. So the king went to meet the hermit. Before he reached the hermit's hut, the king left his horse with his bodyguard. So bodyguard ಅಂದ್ರೆ ಅಂಗರಕ್ಷಕ ಅಂತ ಅರ್ಥ ಕೊಡುತ್ತೆ. ಸೊ ರಾಜ ಏನ್ ಮಾಡ್ತಾನೆ ಅಂದ್ರೆ ಒಬ್ಬ ಹೆರ್ಮಿಟ್ ನನ್ನ ಭೇಟಿಯಾಗುವ ಸಲುವಾಗಿ ಹೊರಡ್ತಾನೆ. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೀವಲ್ಲ, ಇಲ್ಲಿ ಒಂದು ಗುಡಿಸಲಿದೆ. ಈ ಗುಡಿಸಲು ಒಳಗಡೆ ಯಾರಿದ್ದಾರೆ? ಹೆರ್ಮಿಟ್ ಇದ್ದಾನೆ, ಸನ್ಯಾಸಿ ಇದ್ದಾನೆ. ಈ ಕಡೆ ನಾವು ರಥದಲ್ಲಿ ಒಂದು ರಾಜ ಹೋಗೋದನ್ನ ಕಾಣ್ತೀವಿ. ಒಳಗಡೆ ರಾಜ ಕೂತಿದ್ದಾನೆ, ಇಲ್ಲೆಲ್ಲ ನಡೆಸ್ತಾ ಇದ್ದಾರೆ, ನೋಡ್ತಾ ಇದೀವಾ. ಬಿಫೋರ್ ಹಿ ರೀಚ್ ದ ಹೆರ್ಮಿಟ್ಸ್ ಹಟ್, HUT ಹಟ್ ಅಂದ್ರೆ ಏನು? ಗುಡಿಸಲು. ಇಲ್ಲ ಕಾಣ್ತಾ ಇದಿಲ್ವಾ, ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ HUT ಹಟ್ ಅಂತ ಕರಿತೀವಿ. ದ ಕಿಂಗ್ ಲೆಫ್ಟ್ ಹಿಸ್ ಹಾರ್ಸ್ ವಿತ್ ಹಿಸ್ ಬಾಡಿ ಗಾರ್ಡ್. ಸೊ ರಾಜ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಆಶ್ರಮಕ್ಕೆ ಹೋಗ್ತಾನೆ, ಹೆರ್ಮಿಟ್ ಇದ್ದಲ್ಲಿ ಆಶ್ರಮಕ್ಕೆ ಹೋಗ್ತಾನೆ. ಹೋಗಿ ಸ್ವಲ್ಪ ದೂರದಲ್ಲೇ ತನ್ನ ಒಂದು ಕುದುರೆಯನ್ನ ಮತ್ತು ತನ್ನ ಬಾಡಿ ಗಾರ್ಡ್ ಅನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಇಲ್ಲಿ ಬಾಡಿ ಗಾರ್ಡ್ ಕಾಣ್ತಾ ಇದೆಯಲ್ಲ ಹಿಂದ್ಗಡೆ. ಸೊ ಆ ಬಾಡಿ ಗಾರ್ಡ್ಗೆ ಮತ್ತು ಈ ಕುದುರೆಯನ್ನ ಎಲ್ಲ ಅಲ್ಲೇ ದೂರದಲ್ಲೇ ಬಿಟ್ಟು ಏನ್ ಮಾಡ್ತಾನೆ, ಆ ಸನ್ಯಾಸಿನ ಭೇಟಿಯಾಗ ಆಶ್ರಮ ಸಮೀಪ ಬರ್ತಾನೆ. ಅಂಡ್ ವೆಂಟ್ ಅಲೋನ್, ಒಬ್ನೇ ಹೋಗ್ತಾನೆ. ಯಾಕಂದ್ರೆ ಆ ಸ್ವಾಮಿಗಳಿಗೆ ಸನ್ಯಾಸಿಗಳಿಗೆ ಭೇಟಿ ಆಗ್ಬೇಕಂದ್ರೆ ಅಲ್ಲಿ ಜಾಸ್ತಿ ಜನ ಹೋದ್ರೆ ಅಲ್ಲಿ ಅವಕಾಶ ಕೊಡೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾನೆ, ರಾಜು ಒಬ್ನೇ ಹೋಗ್ತಾನೆ, ಉಳಿದವರೆಲ್ಲ ಅಲ್ಲೇ ಹಿಂದ್ಗಡೆ ಬಿಟ್ಟು ಹೋಗ್ತಾನೆ. ದಟ್ ಟೈಮ್ ದ ಹೆರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್. ಸೊ ರಾಜ ಬಂದಾಗ ಅಲ್ಲಿ ಆ ಹೆರ್ಮಿಟ್ ಏನ್ ಮಾಡ್ತಿದ್ನು? ಸೊ ಹೆರ್ಮಿಟ್ ಏನ್ ಮಾಡ್ತಿದ್ದಂದ್ರೆ ಈ ಗುಡಿಸಲ ಮುಂದ್ಗಡೆ ಗಾರಿಗಳನ್ನ ಹೊಡಿತಾ ಇದ್ನು. ನಾವು ಗಿಡಗಳನ್ನ ಹಚ್ಚಿರಕ್ಕೆ ಗಾರಿ ಹೊಡ್ತೀವಲ್ಲ, ಆ ತರ ಹೆರ್ಮಿಟ್ ಅಂತ ಡಿಗ್ಗಿಂಗ್ ಮಾಡ್ತಿದ್ದ. ಡಿಗ್ಗಿಂಗ್ ಅಂದ್ರೆ ಏನು? ಡಿಗ್ಗಿಂಗ್ ಅಂದ್ರೆ ಕೆದರೋದು, ಅಗಿಯೋದು ಅಂತ ಅರ್ಥ. He greeted the king and continued digging. ಸೊ ಅವಾಗ ಸ್ವಾಮಿ ಹೆರ್ಮಿಟ್ ಏನ್ ಮಾಡ್ತಾನೆ ಅಂದ್ರೆ ರಾಜ ಬರುವುದನ್ನ ಕಂಡು ಅವರನ್ನ ವೆಲ್ಕಮ್ ಮಾಡ್ತಾನೆ. ಸೊ ಹೆರ್ಮಿಟ್ ವೆಲ್ಕಮ್ ಮಾಡ್ತಾನೆ. ವೆಲ್ಕಮ್ ಮಾಡಿ ದ ಕಿಂಗ್ ಆಸ್ಕ್ಡ್. ಸೊ ವೆಲ್ಕಮ್ ಮಾಡಿದ್ಮೇಲೆ ರಾಜ ಕೇಳ್ತಾನೆ, ಯಾರಿಗೆ? ಆ ಒಂದು ಹೆರ್ಮಿಟ್ ಕೇಳ್ತಾನೆ, ಏನಂತ? ಐ ಹ್ಯಾವ್ ಕಮ್ ಟು ಯು ಟು ಗೆಟ್ ಆನ್ಸರ್ಸ್ ಆಫ್ 3 questions, ಬಟ್ ಹೆರ್ಮಿಟ್ ಡಿಡ್ ನಾಟ್ ಸ್ಪೀಕ್. ಸೊ ರಾಜ ಸಮೀಪ ಹೋಗ್ತಾನೆ, ವೆಲ್ಕಮ್ ಮಾಡಿದ್ಮೇಲೆ ಸಮೀಪ ಹೋಗಿ ಅಲ್ಲಿ ಹೆರ್ಮಿಟ್ ಕೇಳ್ತಾನೆ, ದಯಮಾಡಿ ನನಗೆ 3 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ, ಉತ್ತರ ಕೊಡಿ ಅಂತ ಕೇಳ್ತಾನೆ. ಆದರೆ ಬಟ್ ಹೆರ್ಮಿಟ್ ಡಿಡ್ ನಾಟ್ ಸ್ಪೀಕ್. ಆದರೆ ಹೆರ್ಮಿಟ್ ಯಾವುದೇ ಪ್ರತಿಕ್ರಿಯೆ ಕೊಡಲೇ ಇಲ್ಲ. ಯಾಕೆ ಪ್ರತಿಕ್ರಿಯೆ ಕೊಡಲಿಲ್ಲ ನೋಡೋಣ ನೆಕ್ಸ್ಟ್. ಕಿಂಗ್ ಫೆಲ್ಟ್ ದ್ಯಾಟ್ ಹೆರ್ಮಿಟ್ ಮೇ ಟಯರ್ಡ್. ಸೊ ಅದಕ್ಕೆ ರಾಜಗೆ ಅನಿಸ್ತದ ಇಲ್ಲಿ ಹೆರ್ಮಿಟ್ಗೆ ಟಯರ್ಡ್ ಆಗಿರ್ಬೋದು, ಯಾಕಂದ್ರೆ ಆತ ನೆಲವನ್ನು ಅಗಿತಾ ಇದ್ನು, ಕೆದರ್ತಾ ಇದ್ನಲ್ಲ ಅಲ್ವಾ. ಸೊ ಕೆದರಿಂದ ಟಯರ್ಡ್ ಆಗಿರ್ಬೇಕು, ಅದಕ್ಕೆ ಉತ್ತರ ಹೇಳ್ತಾ ಇಲ್ಲ ಅಂತ ರಾಜ ಅನ್ಕೋತಾನೆ ಮನಸ್ಸಲ್ಲಿ. ಸೊ ಟುಕ್ ದ ಸ್ಪೇಡ್ ಫ್ರಮ್ ಹಿಸ್ ಹ್ಯಾಂಡ್. ಇಲ್ಲಿ ಸ್ಪೇಡ್ ಅಂದ್ರೆ ಏನು? ನಾವು ಕೆದರ್ಕ್ಕೆ ಯೂಸ್ ಮಾಡ್ತೀವಲ್ಲ, ಸನಕೆ ಅಥವಾ ಗುದ್ರಿ ಅಂತ ಕರಿತೀವಲ್ಲ, ಸನಕೆ ಅಂತ ನಾವು ಹೇಳ್ತೀವಿ. ಕೆದರದ ಒಂದು ಉಪಕರಣ. ಸ್ಪೇಡ್ ಫ್ರಮ್ ಹಿಸ್ ಹ್ಯಾಂಡ್ ಅಂಡ್ ಸ್ಟಾರ್ಟೆಡ್ ಟು ಡಿಗ್. ಅದಕ್ಕೆ ರಾಜ ಏನ್ ಮಾಡ್ತಾನೆ, ಪಾಪ ಹೆರ್ಮಿಟ್ಗೆ ಟಯರ್ಡ್ ಆಗಿರ್ಬೋದು ಅಂತ ಆ ಹೆರ್ಮಿಟ್ ಕೈಲಿದ್ದಂಥ ಒಂದು ಸನಿಕೆಯನ್ನ, ಸ್ಪೇಡ್ ಅನ್ನ ತೆಗೆದುಕೊಂಡು ತಾನೇ ಕೆದರ್ಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹೆರ್ಮಿಟ್ಗೆ ಹೆಲ್ಪ್ ಮಾಡ್ತಾನೆ. ಹೆರ್ಮಿಟ್ ಥ್ಯಾಂಕ್ಡ್ ಹಿಮ್. ಸೊ ಅದಕ್ಕೆ ಹೆರ್ಮಿಟ್ ಏನ್ ಮಾಡ್ತಾನೆ, ಥ್ಯಾಂಕ್ಸ್ ಹೇಳ್ತಾನೆ ರಾಜಗೆ, ಯಾಕಂದ್ರೆ ಹೆಲ್ಪ್ ಮಾಡ್ತಾ ಇದ್ದೇವಲ್ಲ. ಸೊ ರಾಜನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds. ಬೆಡ್ಸ್ ಅಂದ್ರೆ ಗಾರಿಗಳು, 2 ಗಾರಿ. ರಾಜ 2 ಗಾರಿಗಳನ್ನ ಹೊಡಿತಾನೆ. ಹಿ ಸ್ಟಾಪ್ಡ್ ಅಂಡ್ ರಿಪೀಟೆಡ್. ಸೊ 2 ಗಾರಿಗಳನ್ನ ಹೊಡೆದ ನಂತರ ರಾಜಗೂ ಕೂಡ ಟಯರ್ಡ್ ಆಗುತ್ತೆ. ಯಾಕಂದ್ರೆ ರಾಜ ಯಾವಾಗಲೂ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಅವನ ಜೊತೆ ಆಸ್ಥಾನದಲ್ಲಿ ಸಾಕಷ್ಟು ಜನ ಸೇವಕರು ಇರ್ತಾರೆ. ಆದ್ರೂ ಕೂಡ ಇಲ್ಲಿ ಹೆರ್ಮಿಟ್ ಅಂತಕ್ಕಂಥ ಒಳ್ಳೆಯ ಸ್ವಾಮಿಗಳ ಹತ್ರ ಬಂದಾಗ ಅಲ್ಲಿ ಸೇವೆ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಅದಕ್ಕಾಗಿ 2 ಗಾರಿಗಳನ್ನ ಹೊಡಿತಾನೆ. ಹೊಡೆದ್ಮೇಲೆ ಮತ್ತೆ ಕೇಳ್ತಾನೆ, ಏನಂತ ಕೇಳ್ತಾನೆ? ಹಿಸ್ ಕ್ವಶನ್ಸ್. ದ ಹೆರ್ಮಿಟ್ ಗೇವ್ ನೋ ಆನ್ಸರ್. ಸೊ ಮತ್ತೆ ರಾಜ ಏನ್ ಮಾಡ್ತಾನೆ, ಆ ಹೆರ್ಮಿಟ್ಗೆ 3 ಪ್ರಶ್ನೆಗಳನ್ನ ಮತ್ತೆ ಕೇಳ್ತಾನೆ. ಆದರೆ ಹೆರ್ಮಿಟ್ ಯಾವುದೇ ಕಾರಣಕ್ಕೂ ಉತ್ತರಗಳನ್ನ ಮತ್ತೆ ಹೇಳಿಲ್ಲ. ಸೊ ಸೆಕೆಂಡ್ ಟೈಮ್ ನೋಡ್ರಿ, ಫಸ್ಟ್ ಟೈಮ್ ಕೇಳಿದಾಗನು ಹೇಳಿಲ್ಲ, ಸೆಕೆಂಡ್ ಟೈಮ್ ಕೇಳಿದಾಗ ಕೂಡ ಪ್ರಶ್ನೆಗೆ ಉತ್ತರ ಹೇಳಿಲ್ಲ. ಯಾಕೆ ಅನ್ನೋದು ನೆಕ್ಸ್ಟ್ ನೋಡೋಣ ಅಂತ. 1 hour passed and then another. ಅಂದ್ರೆ 1 ಗಂಟೆ ಆಯ್ತು, ಆಮೇಲೆ ಹಿಂಗೆ ಟೈಮ್ ಹೋಗ್ತಾ ಇತ್ತು. ದೆನ್ ಅನ್ನೋದ್ರೆ ಅಂದ್ರೆ 1 ಗಂಟೆ, 1 ತಾಸಾಯ್ತು, 2 ತಾಸಾಯ್ತು, 3 ತಾಸಾಯ್ತು, ಹೀಗೆ ಟೈಮ್ ಹೋಗ್ತಾ ಇತ್ತು. ಆದರೆ ಎಷ್ಟು ಸಲ ರಾಜ ಕೇಳಿದ್ರು ಕೂಡ ಆ ಹೆರ್ಮಿಟ್ ಪ್ರಶ್ನೆಗಳಿಗೆ ಉತ್ತರ ಕೊಡಲೇ ಇಲ್ಲ. ದ ಸನ್ ವೆಂಟ್ ಡೌನ್ ಬಿಹೈಂಡ್
ದ ಟ್ರೀಸ್. ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್ ಅಂದ್ರೆ ಏನು? ಸೂರ್ಯ ಅಸ್ತ ಆಗ್ತಾ ಇತ್ತು, ಸೂರ್ಯ ಗಿಡಗಳ ಹಿಂದೆ ಹೋಗ್ತಾ ಇದೆ ಅಂದ್ರೆ ಸೂರ್ಯ ಮುಳುಗೋ ಹೊತ್ತಾಯಿತು, ಸಾಯಂಕಾಲ ಆಯಿತು. ಆ್ಯಂಡ್ ಎಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದಿ ಗ್ರೌಂಡ್ ಆ್ಯಂಡ್ ಸೇಡ್. ಇಲ್ಲಿ ಸ್ಟಕ್ ಅಂದ್ರೇನು? ಸಿಲುಕಿಸೋದು, ಸಿಕ್ಕಿಸೋದು. ಸೊ ರಾಜ ಏನು ಮಾಡ್ತಾನೆ ಅಂದರೆ ಕೊನೆಗೆ ಆ ಕೈಯಲ್ಲಿದ್ದಂಥ ಸ್ಪೇಡನ್ನು, ಕೆದರತಕ್ಕಂಥ ಒಂದು ಸನಿಕೆಯನ್ನು ಅಲ್ಲೇ ನೆಲದಲ್ಲಿ ಸಿಗಿಸ್ತಾನೆ, ಹಿಂಗೆ ಹೊಡೆದು ಸಿಗಿಸ್ತಾನೆ. ಸಿಗಿಸಿ ಏನು ಮಾಡ್ತಾನೆ, ಆ ರಾಜಗೆ, ಆ ಹೆರ್ಮಿಟ್ಗೆ ಮತ್ತೆ ಕೇಳ್ತಾನೆ. ಏನಂತ ಕೇಳ್ತಾನೆ? ಐ ಕಮ್ ಟು ಯು ವೈಸ್ ಮ್ಯಾನ್ ಟು ಗೆಟ್ ಆನ್ಸರ್ಸ್ ಟು ಮೈ ಕ್ವಶನ್ಸ್. ಸ್ವಾಮಿಗಳೇ, ನಾನು ನಿಮ್ಮ ಹತ್ರ ನನ್ನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೇಕು ಅಂತ ಬಂದಿದ್ದೀನಿ. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್ ಟೆಲ್ ಮಿ ಸೋ. ನೀವು ಒಂದು ವೇಳೆ ನನಗೆ ಉತ್ತರ ಹೇಳಲ್ಲ ಅಂದರೆ ಹೇಳಲ್ಲ ಅಂತ ನೇರವಾಗಿ ಹೇಳಿಬಿಡಿ. ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್. ಮತ್ತು ನಾನು ವಾಪಸ್ ಹೋಗ್ತೀನಿ ಮನೆಗೆ ಅಂತ ಹೇಳ್ತಾನೆ. ಮನೆಗೆ ಅಂದರೆ ಅರಮನೆಗೆ. ನೋಡಿ ರಾಜನಿಗೆ ಎಷ್ಟು ಕೋಪ ಬಂದಿರಬೇಕು. ಬೇರೆ ಯಾರಾದರೂ ಆ ಜಗನಾಗಿದ್ದರೆ ಏನು ಮಾಡ್ತಿದ್ರು? ರಾಜ ಏನು ಮಾಡ್ತಿದ್ದ, ಅವರನ್ನು ಗಲ್ಲಿಗೇರಿಸಿಬಿಡ್ತಿದ್ದ. ಬಟ್ ಇವರು ಸ್ವಾಮಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಇಂಥವ್ರನ್ನ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಮಾಡ್ತಾನೆ. ರಾಜ ಕೋಪ ಬಂದರೂ ಕೂಡ ಸಹಿಸ್ಕೊಂಡು ಹೇಳ್ತಾನೆ, ನೋಡಿ ಮಹಾಪ್ರಭು ಸ್ವಾಮಿಗಳೇ, ನೀವು ಉತ್ತರ ಕೊಡೋಕೆ ಆಗಲಿಲ್ಲ ಅಂದರೆ ಆಗಲ್ಲ ಅಂತ ಹೇಳಿ ನಾನು ವಾಪಸ್ ಹೋಗ್ತೀನಿ ಅಂತ ನಯವಾಗಿ ಕೇಳ್ತಾನೆ ರಾಜ. ಈ ಒಂದು ಪಾಠದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ಸನ್ನು ಕೂಡ ಕೇಳ್ಬೋದು. ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಯಾಕಂದರೆ ನಿಮ್ಮ ಲೈಕ್ಗಳಿಂದ ನಮಗೆ ಇನ್ನೂ ಕೂಡ ವಿಡಿಯೋಗಳನ್ನ, ಸಾಕಷ್ಟು ವಿಡಿಯೋಗಳು ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ. ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಓದೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.